ನಮಸ್ಕಾರ. ನಾನು ಮಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಭಾರತದ ಜಿಡಿಪಿ ಕುರಿತಂತೆ ಐಎಂಎಫ್ ಯಾವ ಅಂದಾಜನ್ನು ನೀಡಿದೆ? ಪಿಂಚಣಿದಾರರು ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವ ಬೆದರಿಕೆ ಯಾಕೆ ಹಾಕಿದ್ದಾರೆ? ಬಜೆಟ್ಗೂ ಮೊದಲು ಸರ್ಕಾರ ಯಾವ ಮುಖ್ಯ ನಿರ್ಧಾರವನ್ನು ಕೈಗೊಂಡಿದೆ? ಈ ಎಲ್ಲವನ್ನ ನಾವು ನಿಮಗೆ ಹೇಳುವುದರ ಜೊತೆಗೆ ಬಿಸಿನೆಸ್ ಮತ್ತು ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಮಾಹಿತಿಯೂ ಇಲ್ಲಿರುತ್ತೆ. ಬನ್ನಿ ಹಾಗಾದರೆ ಓಪನ್ ಮಾಡೋಣ ಇಂದಿನ ಲಂಚ್ ಬಾಕ್ಸ್. ಭಾರತದ ಜಿಡಿಪಿ ಬೆಳವಣಿಗೆ ನಿರೀಕ್ಷೆಯನ್ನು 0.20% ಏರಿಕೆ ಮಾಡಿದೆ ಐಎಂಎಫ್. 2024-25 ವಿತ್ತ ವರ್ಷದಲ್ಲಿ 6.5% ಬೆಳವಣಿಗೆಯ ನಿರೀಕ್ಷೆ. ಮಧ್ಯಂತರ ಬಜೆಟ್ಗೂ ಮೊದಲು ಅಂತಾರಾಷ್ಟ್ರೀಯ ಮಾನಿಟರಿ ಫಂಡ್ ಐಎಂಎಫ್ ಭಾರತದ ಜಿಡಿಪಿ ಬೆಳವಣಿಗೆಯ ಮುನ್ಸೂಚನೆಯನ್ನು 0.2% ಏರಿಕೆ ಮಾಡಿದ್ದು 2024-25 ಹಾಗೂ 25-26 ವಿತ್ತ ವರ್ಷದಲ್ಲಿ 6.5% ಆಗಿರಲಿದೆ ಎಂದಿದೆ. ಇನ್ನು 2023-24ರಲ್ಲಿ 6.7% ದರದಲ್ಲಿ ಭಾರತದ ಜಿಡಿಪಿ ಬೆಳೆಯಲಿದೆ ಎಂದು ಅಂದಾಜು ಮಾಡಿದೆ. ಭಾರತದ ಹಣಕಾಸು ಸಚಿವಾಲಯದ ಅಂದಾಜಿಗಿಂತ 0.5% ಕಡಿಮೆ ಅಂದಾಜನ್ನು ಐಎಂಎಫ್ ಮಾಡಿದೆ. ಒಂದು ದಿನದ ಹಿಂದಷ್ಟೇ ದಿ ಇಂಡಿಯನ್ ಎಕಾನಮಿ ರಿವ್ಯೂ ಎಂಬ ಹೆಸರಿನ ವರದಿಯನ್ನು ಸಚಿವಾಲಯ ಬಿಡುಗಡೆ ಮಾಡಿತ್ತು. ಇದರಲ್ಲಿ ಭಾರತದ ಜಿಡಿಪಿ ಮುಂದಿನ ವರ್ಷ 7% ಏರಿಕೆಯಾಗಲಿದೆ ಎಂದು ಅದು ಊಹಿಸಿತ್ತು. ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವ ಬೆದರಿಕೆ ಒಡ್ಡಿದ ಪಿಂಚಣಿದಾರರು EPS 95ನ ಅಡಿಯಲ್ಲಿ $7,500 ಕನಿಷ್ಠ ಪಿಂಚಣಿ ಬೇಡಿಕೆ. ಉದ್ಯೋಗಿ ಪಿಂಚಣಿ ಯೋಜನೆ 1995ರ ಅಡಿಯಲ್ಲಿ ಪಿಂಚಣಿ ಪಡೆಯುತ್ತಿರುವ ನಿವೃತ್ತ ನೌಕರರು ಮಾಸಿಕ ಪಿಂಚಣಿಯನ್ನು $7,500ಕ್ಕೆ ಏರಿಕೆ ಮಾಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಇಲ್ಲವಾದಲ್ಲಿ ಜನವರಿ 31ರಿಂದ ಉಪವಾಸ ಸತ್ಯಾಗ್ರಹ ಕೂರುತ್ತೇವೆ ಎಂದು ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ದೇಶದ ವಿವಿಧ ಭಾಗದ 50,000ಕ್ಕೂ ಹೆಚ್ಚು ಪಿಂಚಣಿದಾರರು ಈ ಹೋರಾಟದಲ್ಲಿ ಕೈಜೋಡಿಸಲಿದ್ದಾರೆ ಎನ್ನಲಾಗಿದೆ. EPFನ EPS 95 ಸ್ಕೀಮ್ನ ಅಡಿಯಲ್ಲಿ ಪಿಂಚಣಿದಾರರಿಗೆ ಕನಿಷ್ಠ ಮಾಸಿಕ $1,000 ಪಿಂಚಣಿ ಸಿಗುತ್ತಿದೆ. 2014ರ ಸೆಪ್ಟೆಂಬರ್ ನಿಯಮದ ಪ್ರಕಾರ ಈ ಪಿಂಚಣಿಯನ್ನು ನೀಡಲಾಗುತ್ತದೆ. ದೇಶದಾದ್ಯಂತ ಸುಮಾರು 78 ಲಕ್ಷ ಪಿಂಚಣಿದಾರರಿದ್ದಾರೆ ಎಂದು EPFO ಡೇಟಾ ಹೇಳುತ್ತೆ. ಬಜೆಟ್ಗೂ ಮೊದಲು ಸರ್ಕಾರದ ಉಡುಗೊರೆ. ಮೊಬೈಲ್ ಫೋನ್ಗಳ ದರ ಕಡಿಮೆಯಾಗುವ ಸಾಧ್ಯತೆ. ಮಹತ್ವದ ನಿರ್ಧಾರ ಏನು ಗೊತ್ತಾ? ನಾಳೆ ಫೆಬ್ರವರಿ 1ರಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಂಸತ್ತಿನಲ್ಲಿ ಮಧ್ಯಂತರ ಬಜೆಟ್ ಮಂಡನೆ ಮಾಡುವವರಿದ್ದಾರೆ. ಆದರೆ ಹಿಂದೆ ಮೊಬೈಲ್ ಫೋನ್ ಉದ್ಯಮಕ್ಕೆ ಉಡುಗೊರೆಯನ್ನು ನೀಡಲಾಗಿದೆ. ಮೊಬೈಲ್ ಬಿಡಿಭಾಗಗಳ ಆಮದು ಸುಂಕವನ್ನು ಸರ್ಕಾರ ಕಡಿಮೆ ಮಾಡಿದೆ. ಮೊಬೈಲ್ ಬಿಡಿಭಾಗಗಳ ಮೇಲಿನ ಆಮದು ಸುಂಕವನ್ನು 15%ನಿಂದ 10%ಗೆ ಇಳಿಸಲಾಗಿದೆ. ಇದು ಜನಸಾಮಾನ್ಯರಿಗೆ ಒಂದು ದೊಡ್ಡ ಸುದ್ದಿ. ಯಾಕೆಂದರೆ ಇಂಪೋರ್ಟ್ ಡ್ಯೂಟಿ ಕಡಿಮೆ ಮಾಡಿದರೆ ದೇಶದಲ್ಲಿ ಮೊಬೈಲ್ ಫೋನ್ಗಳ ಉತ್ಪಾದನೆಯ ವೆಚ್ಚ ಕಡಿಮೆಯಾಗುತ್ತೆ. ಇದರಿಂದ ಜನರಿಗೂ ಮೊಬೈಲ್ ಫೋನ್ ಕಡಿಮೆ ದರದಲ್ಲಿ ಸಿಗುವಂತಾಗುತ್ತೆ. ಹಣಕಾಸು ಸಚಿವಾಲಯ ಈ ಕುರಿತು ನೋಟಿಫಿಕೇಶನ್ ಹೊರಡಿಸಿದೆ. ಕಸ್ಟಮ್ ಕಾಯ್ದೆ 1962ರ ಸೆಕ್ಷನ್ 25ರ ಪ್ರಕಾರ ಸಾರ್ವಜನಿಕ ಹಿತಾಸಕ್ತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ಈ ನಿರ್ಧಾರ ಮಾಡಿದೆ. ಅಸ್ಸಾಂ ಮೇಘಾಲಯಕ್ಕೆ ಪ್ರಯಾಣಿಸಬೇಕು ಎಂದಿದ್ದರೆ 6 ದಿನದ ಟೂರ್ ಪ್ಯಾಕೇಜನ್ನು ಆರಂಭಿಸಿದೆ IRCTC. ಬೆಂಗಳೂರಿನಿಂದ ಅಸ್ಸಾಂ ಮತ್ತು ಮೇಘಾಲಯಕ್ಕೆ ಪ್ರಯಾಣಿಸುವ ಪ್ರವಾಸಿಗರಿಗೆ ಒಂದು ಉತ್ತಮ ಪ್ಯಾಕೇಜ್ ಅನ್ನು IRCTC ಬಿಡುಗಡೆ ಮಾಡಿದೆ. ಇಡೀ ಪ್ಯಾಕೇಜ್ 6 ಹಗಲು ಮತ್ತು 5 ರಾತ್ರಿಗಳದ್ದಾಗಿದ್ದು ಫೆಬ್ರವರಿ 26ರಿಂದ ಆರಂಭ ಆಗುತ್ತೆ. ಪ್ಯಾಕೇಜ್ನಲ್ಲಿ ಗುವಾಹಟಿಗೆ ಹೋಗುವುದಕ್ಕೆ ಮತ್ತು ವಾಪಸ್ ಬರುವುದಕ್ಕೆ ಫ್ಲೈಟ್ ಟಿಕೆಟ್ ಸಿಗುತ್ತೆ. ಗುವಾಹಟಿ, ಶಿಲ್ಲಾಂಗ್, ಚಿರಾಪುಂಜಿ, ಮೌಲಿನಾಂಗ್ಗೆ ಭೇಟಿ ನೀಡಬಹುದು. ಗುವಾಹಟಿಯಲ್ಲಿನ ಕಾಮಾನ್ಯ ದೇವಿ ದೇವಸ್ಥಾನಕ್ಕೂ ಹೋಗಬಹುದು. ಈ ಸ್ಥಳಗಳಿಗೆ ತೆರಳುವುದಕ್ಕೆ ಬಸ್ ಸೌಲಭ್ಯವಿದೆ. ಶಿಲ್ಲಾಂಗ್ನಲ್ಲಿ 3 ದಿನ, ಕಾಜಿರಂಗ್ನಲ್ಲಿ 1 ದಿನ ಮತ್ತು ಗುವಾಹಟಿಯಲ್ಲಿ 1 ದಿನ ವಾಸಿಸಬಹುದು. ಇದಕ್ಕೆ 3 ಸ್ಟಾರ್ ಹೋಟೆಲ್ ಬುಕ್ ಆಗುತ್ತೆ. ಇನ್ನು ಈ ಪ್ಯಾಕೇಜ್ನ ಬೆಲೆಯ ವಿಚಾರಕ್ಕೆ ಬಂದರೆ $44,580 ಇಂದ $37,340 ಪ್ರತಿ ವ್ಯಕ್ತಿಗೆ ನೀವು ವೆಚ್ಚ ಮಾಡಬೇಕಾಗುತ್ತೆ. ಅಯೋಧ್ಯೆಗೆ 8 ಹೊಸ ವಿಮಾನಗಳ ಸೌಲಭ್ಯ. ಯಾವ ದಿನದಿಂದ ಹೊಸ ವಿಮಾನ ಆರಂಭ ಗೊತ್ತಾ? ಅಯೋಧ್ಯೆಗೆ ಹೋಗುವವರಿಗೆ ಇಲ್ಲೊಂದು ಶುಭ ಸುದ್ದಿ ಇದೆ. ಅಯೋಧ್ಯೆಗೆ 8 ಹೊಸ ವಿಮಾನಗಳ ಹಾರಾಟ ಆರಂಭ ಆಗಲಿದೆ. ಫೆಬ್ರವರಿ 1ರಿಂದಲೇ ಈ ವಿಮಾನಗಳ ಹಾರಾಟ ಆರಂಭವಾಗಲಿದೆ. ಹೀಗೆಂದು ನಾಗರಿಕ ವಿಮಾನಯಾನ ಸಚಿವಾಲಯ ಮಾಹಿತಿ ನೀಡಿದೆ. ದೆಹಲಿ, ಚೆನ್ನೈ, ಅಹಮದಾಬಾದ್, ಜೈಪುರ, ಪಾಟ್ನಾ, ದರ್ಭಂಗ, ಮುಂಬೈ ಮತ್ತು ಬೆಂಗಳೂರಿನಿಂದ ಅಯೋಧ್ಯೆಗೆ ಈ ವಿಮಾನಗಳು ಹಾರಾಟ ನಡೆಸಲಿವೆ. ಇದರಿಂದ ಅಯೋಧ್ಯೆಗೆ ವಿಮಾನ ಸಂಪರ್ಕ ಸುಧಾರಿಸಲಿದೆ ಮತ್ತು ಭಕ್ತರ ಓಡಾಟಕ್ಕೂ ನೆರವಾಗಲಿದೆ. ಈ ವಿಮಾನಗಳಿಗೆ ಕೇಂದ್ರ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹಸಿರು ನಿಶಾನೆ ತೋರಲಿದ್ದಾರೆ. 2G ಮತ್ತು 3G ನೆಟ್ವರ್ಕ್ಗೆ ವಿದಾಯ.
ಎಲ್ಲ 2G ಮತ್ತು 3G ನೆಟ್ವರ್ಕ್ಗಳನ್ನು ಮುಚ್ಚುವಂತೆ ಕೇಂದ್ರ ಸರ್ಕಾರಕ್ಕೆ ರಿಲಯನ್ಸ್ ಜಿಯೋ ಬೇಡಿಕೆ ಸಲ್ಲಿಸಿದೆ. ಎಲ್ಲ ಜಿಯೋ ಗ್ರಾಹಕರು 4G ಮತ್ತು 5G ಸೇವೆಗಳನ್ನು ಬಳಸುತ್ತಿದ್ದಾರೆ. ಆದರೆ 2G ಮತ್ತು 3G ಸಂಖ್ಯೆಗಳಿಗೆ ಕನೆಕ್ಟಿವಿಟಿ ಒದಗಿಸಬೇಕು ಅಂತಾದರೆ ಜಿಯೋ ಪ್ರತ್ಯೇಕ ಮೂಲಸೌಕರ್ಯವನ್ನು ಒದಗಿಸಬೇಕಾಗುತ್ತೆ. ಇದರಿಂದ ಕಂಪನಿಯ ವೆಚ್ಚ ಹೆಚ್ಚಾಗುತ್ತೆ. ಈ ವೆಚ್ಚ ಕಡಿಮೆ ಮಾಡುವ ಉದ್ದೇಶದಿಂದ 2G ಮತ್ತು 3G ಸೇವೆಯನ್ನು ಸ್ಥಗಿತಗೊಳಿಸುವಂತೆ ಬೇಡಿಕೆ ಸಲ್ಲಿಸಿದೆ. ಇದರಿಂದ ನೆಟ್ವರ್ಕ್ ಸಂಬಂಧಿತ ವೆಚ್ಚಗಳು ಕಡಿಮೆಯಾಗುತ್ತೆ ಮತ್ತು 5G ವ್ಯವಸ್ಥೆ ವಿಸ್ತರಿಸುವುದಕ್ಕೆ ನೆರವಾಗುತ್ತೆ ಎಂದು ಜಿಯೋ ಭಾವಿಸಿದೆ. ವೋಡಾಫೋನ್ ಐಡಿಯಾ ಕೂಡ ಈ ಬೇಡಿಕೆಯನ್ನು ಬೆಂಬಲಿಸಿದೆ. ಉತ್ತರ ಪ್ರದೇಶದಲ್ಲಿ ಫಿಲಂ ಸಿಟಿ ಕನಸು ಕೊನೆಗೂ ನನಸಾಗುವ ಹಂತಕ್ಕೆ ಬಂದಿದೆ. ನೋಯ್ಡಾದಲ್ಲಿ ಫಿಲಂ ಸಿಟಿ ನಿರ್ಮಾಣಕ್ಕೆ ಸಿನಿಮಾ ನಿರ್ಮಾಪಕ ಬೋನಿ ಕಪೂರ್ ಮತ್ತು ರಿಯಲ್ ಎಸ್ಟೇಟ್ ಡೆವಲಪರ್ ಭೂತಾನಿ ಗ್ರೂಪ್ನ ಬೇವ್ಯೂ ಪ್ರಾಜೆಕ್ಟ್ಸ್ ಅನ್ನು ಸರ್ಕಾರ ಆಯ್ಕೆ ಮಾಡಿದೆ. ಬಿಡಿಂಗ್ ಪ್ರಕ್ರಿಯೆಯ ನಂತರ ಈ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಫಿಲ್ಮ್ ಸಿಟಿಯಲ್ಲಿ ಬಂದ ಅತ್ಯಧಿಕ 18% ಆದಾಯವನ್ನು ಸರ್ಕಾರಕ್ಕೆ ಹಂಚಿಕೊಳ್ಳಲು ಬೇವ್ಯೂ ಪ್ರಾಜೆಕ್ಟ್ಸ್ ಮುಂದೆ ಬಂದಿದೆ. ಫಿಲ್ಮ್ ಸಿಟಿಯನ್ನು PPP ಮಾಡೆಲ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತದೆ. ಫಿಲ್ಮ್ ಸಿಟಿಯಿಂದ ನೂರಾರು ಜನರಿಗೆ ಉದ್ಯೋಗ ಸಿಗುತ್ತೆ ಎಂದು ಊಹಿಸಲಾಗಿದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.